ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮಂ ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯ ಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಜನರ ಸೌಂದರ್ಯದ ಕಲ್ಪನೆ ಬಹಳ ವಿಚಿತ್ರ. ಗಂಡು ಹೆಣ್ಣಿನಂತೆ ಇದ್ದರೆ ಅದನ್ನು ಚಂದ ಅಂತ ಪರಿಗಣಿಸುವ ಜನರ ಗುಂಪು ನಕುಲನನ್ನು ಚಂದ ಅಂತ ಪರಿಗಣಿಸುತ್ತೆ. ಆದರೆ ಶಾಸ್ತ್ರೀಯವಾದ ಸೌಂದರ್ಯ ಶಾಸ್ತ್ರದ ಅರಿವಿರುವವರು, ಲಕ್ಷಣಭರಿತವಾದ ದೇಹ ಇರುವ ಭೀಮಸೇನನನ್ನೇ ಅತ್ಯಂತ ಚಲುವ ಅಂತ ತಿಳಿದುಕೊಳ್ತಾರೆ. ನಕುಲ ಆ ರೀತಿ ಆಗಲಿಕ್ಕೂ ಕೂಡ ಒಳಗಡೆಯಿಂದ ಮುಖ್ಯಪ್ರಾಣನ ವಿಶೇಷ ಪ್ರವೇಶವೇ ಕಾರಣ ಅಂತ ಇಡೀ ಮಹಾಭಾರತದ ಈ ತನಕ ರಿವೀಲ್ ಆಗದ ಅನುದ್ಘಾಟಿತವಾದ ಒಂದು ರಹಸ್ಯವನ್ನು ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದಾರೆ. ಹೀಗಾಗಿ ಮುಖ್ಯಪ್ರಾಣ 4 ರೂಪಗಳಿಂದ 4 ಜನ ಪಾಂಡವರಲ್ಲಿ ಆವಿಷ್ಟನಾಗಿದ್ದಾನೆ. ಸಾಕ್ಷಾತ್ ರೂಪದಿಂದ ಭೀಮನಾಗಿ ಇದ್ದಾನೆ. ಹೀಗೆ ಪಾಂಡವರ ಗುಣ ಸಂಪತ್ತಿಯಲ್ಲಿ ದೇವರ ಸನ್ನಿಧಾನ, ಮುಖ್ಯಪ್ರಾಣನ ಸನ್ನಿಧಾನ ಯಾವ ರೀತಿ ಕಾರಣ ಅಂತ ನಮಗೆ ತಿಳಿಯಿತು. ಅದನ್ನು ನಿರೂಪಣೆ ಮಾಡಿದ್ರು. ಅಪ್ರಾಕೃತಾನಂತು ಮನೋಹರಂ ಯತ್ ರೂಪಂ ದ್ವಾತ್ರಿಂಶಲ್ಲಕ್ಷಣೋಪೇತಮಗ್ರ್ಯಂ ತನ್ಮಾರುತೋ ನಕುಲೇ ಕೋಮಳಾಭಃ ಏವಂ ವಾಯು ಪಂಚರೂಪೋತ್ರ ಚಾಸೀತ್. ಹೀಗೆ ಮುಖ್ಯಪ್ರಾಣ ಪಂಚರೂಪನಾಗಿ ನೆಲೆಗೊಂಡಿದ್ದಾನೆ ಅಂತ ಇಡೀ ಯಜುರ್ವೇದ ಪಾಂಗ್ ತಂವಾ ಇದಂ ಸರ್ವಂ ಅಂತ 5ಕ್ಕೆ ಸಂಬಂಧಪಟ್ಟು ಈ ಪ್ರಪಂಚ ಇದೆ ಅಂತ ಹೇಳುತ್ತೆ. ಮಹಾಭಾರತವನ್ನೂ ಕೂಡ ಈ ಮೂಲಕವಾಗಿ ಹೇಳಿದೆ ಎನ್ನುವುದು ಆಚಾರ್ಯರು ನಮಗೆ ಕೊಟ್ಟ ಕೊಡುಗೆ. ಮಹಾಭಾರತ ವೇದಕ್ಕೆ ಸಂವಾದಿ ಹೇಗೆ ಅಂದರೆ ಹೀಗೆಲ್ಲ ಇದೆ. ನೀವು ತೈತ್ತಿರೀಯ ಸಂಹಿತೆಯಲ್ಲಾಗಲಿ, ಕಾಣ್ವ ಸಂಹಿತೆ, ಶುಕ್ಲ ಯಜುರ್ವೇದ ಸಂಹಿತೆಯಲ್ಲಿ ಎಲ್ಲಿಯೇ ಹೋದರೂ ಈ 5ರ ಆಟ ಬರ್ತದೆ. ಪ್ರಾಣನಾರಾಯಣರ ಈ 5ರ ಆಟ ಇಡೀ ಜಗತ್ತು ಅಂತ. ಅದರಲ್ಲಿ ಮಹಾಭಾರತವೂ ಹೌದು. ಇಷ್ಟು ಹೇಳಿ ಆಚಾರ್ಯರು ಇನ್ನೊಂದು ರಹಸ್ಯವನ್ನು ಹೇಳುತ್ತಾರೆ. ಇದು ಜೀರ್ಣವಾಗದ ರಹಸ್ಯ ನಮಗೆ. ಅಥವಾ ಇನ್ನೊಂದು ರೀತಿಯಿಂದ ಹೇಳೋದಾದರೆ ಮಧ್ವಾಚಾರ್ಯರು ಬೀಗ ಕೊಟ್ಟಿದ್ದಾರೆ, ನಾವು ಬಾಗಿಲು ತೆರೆದಿಲ್ಲ ಅನ್ನೋದು. ಆಚಾರ್ಯರು ಬೀಗ ಕೊಟ್ಟಿದ್ದಾರೆ, ನಾವು ಹೋಗಿ ತೆಗಿಲೇ ಇಲ್ಲ. ಒಂದು ರೀತಿ ಮಾರ್ಗವನ್ನು ತೋರುವ ಫಲಕದ ಮೇಲೆ ಹತ್ತಿ ಕುಳಿತ ವ್ಯಕ್ತಿಯ ಹಾಗೆ. ಯಾವ ಊರಿಗೆ ಹೋಗಬೇಕೋ ಆ ಊರಿನ ಕಡೆಗೆ ಒಂದು ಮಾರ್ಗ ಫಲಕ ಇರುತ್ತೆ. ಈ ಊರಿಗೆ ಹೋಗಿ ಬೆಂಗಳೂರು ಅಂತ ಹೇಳಿ ಮಾರ್ಗ ಫಲಕದಲ್ಲಿ 60 ಕಿಲೋಮೀಟ್ರು ಅಂತ. ಬೆಂಗಳೂರಿಗೆ ಹೋಗಬೇಕು ಅಂತ ಇರೋನು ಆ ಫಲಕದ ಮೇಲೆ ಕುಳಿತರೆ ಹೇಗೋ ಹಾಗೆ ಆಚಾರ್ಯರು ತೋರಿಸಿದ ಮೇಲೂ ನಾವು ಹೋಗಲಿಲ್ಲ. ಆ ತರಹದ ಒಂದು ರಹಸ್ಯ. ಅದು ಯಾವುದದು? ಅತೀತೇಂದ್ರ ಏವತೆ ವಿಷ್ಣು ಷಷ್ಠಾ ಪೂರ್ವೇಂದ್ರೋಸೌ ಯಜ್ಞ ನಾಮ ರಮೇಚಃ ಸವೈ ಕೃಷ್ಣೋ ವಾಯುರಥ ದ್ವಿತೀಯ ಸ ಭೀಮಸೇನೋ ಧರ್ಮ ಆಸೀತ್ ತೃತೀಯ ಯುಧಿಷ್ಠಿರೋ ತಾವಥನಾತತ್ಯದಸ್ರೌ ಕ್ರಮಾತ್ತಾವೇತೌ ಮಾದ್ರವತೀ ಸುತೌ ಚ
ಪುರಂದರ ಷಷ್ಠ ಉತಾತ್ರ ಸಪ್ತಮಃ ಸ ಏವೈಕಃ ಫಲ್ಗುನೋ ಹೇತ ಇಂದ್ರಾಃ ಅತೀತೇಂದ್ರ ಏವತೆ ವಿಷ್ಣು ಷಷ್ಠಾಃ. ಕೃಷ್ಣನನ್ನು ಕೂಡಿಸಿಕೊಂಡು ಈ 5 ಜನ ಪಾಂಡವರು ಅಂತಾಗಿ ನೋಡಿದಾಗ 6 ಜನ ಆಗ್ತಾರೆ. ಈ 6 ಜನರು ಕೂಡ ಅತೀತೇಂದ್ರ ಏವ, ಹಿಂದಿನ ಇಂದ್ರರು. ಒಂದೊಂದು ಮನ್ವಂತರದಲ್ಲಿ ಒಬ್ಬೊಬ್ಬರು ಇಂದ್ರರು. ಏನ್ರಿ ಲೆಕ್ಕ ಬರುತ್ತಾ ಇಲ್ವಾ? ಈಗ 7ನೇ ಮನ್ವಂತರ ಅಲ್ವೇನ್ರಿ ನಡೀತಾ ಇರೋದು? ಇವರು 6 ಜನ 7 ಮನ್ವಂತರಕ್ಕೆ ಹೇಗೆ ಅಂದರೆ, ಅದಕ್ಕೆ ನಾವು ಮಧ್ವರಿಂದ ಉತ್ತರವನ್ನು ಪಡಿತೇವೆ. ಅದು ಪುರಾಣಗಳಲ್ಲಿ ಈಗಾಗಲೇ ಇದೆ. ಪೂರ್ವೇಂದ್ರೋಸೌ ಯಜ್ಞ ನಾಮ ರಮೇಶಃ. ಸ್ವಯಂಭುವ ಮನ್ವಂತರದಲ್ಲಿ ರುಚಿ ಪ್ರಜಾಪತಿ ಮತ್ತು ಆಕೂತಿ ಇವರಿಬ್ಬರ ದಾಂಪತ್ಯದ ಫಲವಾಗಿ ದೇವರು ಯಜ್ಞನಾಮಕನಾಗಿ ಬಂದ. ಅದು ಮೊದಲನೆಯ ಇಂದ್ರ, ನಾರಾಯಣ ಮೊದಲನೆಯ ಇಂದ್ರ. ಆ ನಾರಾಯಣನೇ ಇಲ್ಲಿ ಕೃಷ್ಣನಾಗಿ ಇದ್ದಾನೆ. ಸವೈ ಕೃಷ್ಣ, ಅವನೇ ಅಲ್ವಾ ಕೃಷ್ಣ ಅಂದ್ರೆ. ವಾಯುರಥ ದ್ವಿತೀಯ, 2ನೆಯ ಮನ್ವಂತರ. ಮೊದಲನೆಯದ್ದು ಸ್ವಯಂಭುವ ಮನ್ವಂತರ, 2ನೆಯದ್ದು ಸ್ವಾರೋಚಿಷ ಮನ್ವಂತರ. ಆ ಸ್ವಾರೋಚಿಷ ಮನ್ವಂತರದಲ್ಲಿ ಮುಖ್ಯ ಪ್ರಾಣನೇ ಇಂದ್ರನಾಗಿ ಈ ಭೂಮಿಯನ್ನ ಪಾಲನೆ ಮಾಡಿದ್ದಾನೆ. ಇಂದ್ರ ಪದವಿಯಲ್ಲಿ ಇದ್ದ ಮುಖ್ಯ ಪ್ರಾಣನ ಹೆಸರೇನು? ರೋಚನ ಅಂತ. ಆ ರೋಚನ ಅಂತ ಏನಿದ್ದಾನೆ ಅವನೇ ಇಲ್ಲಿ ಭೀಮಸೇನನಾಗಿ ಬಂದಿದ್ದಾನೆ. ಸ ಭೀಮಸೇನ ಅಂದ್ರು ಆಚಾರ್ಯರು. ಧರ್ಮ ಆಸೀತ್ ತೃತೀಯ, 3ನೇ ಮನ್ವಂತರ ಉತ್ತಮ ಮನ್ವಂತರ. ಉತ್ತಮ ಮನ್ವಂತರದಲ್ಲಿ ಯಮ ಇಂದ್ರನಾಗಿ ಇದ್ದ. ಅವನ ಇಂದ್ರ ಪದವಿಯ ಹೆಸರು ವಿಭು ಅಂತ. ಇನ್ನು 4ನೆಯ ಅವನಿಲ್ಲಿ ಯುಧಿಷ್ಠಿರಾಸೌ. ಆಮೇಲೆ ಅಥನಾ ಸತ್ಯದಸ್ರವು. ಆಮೇಲೆ ತಾಪಸ ಮನ್ವಂತರದಲ್ಲಿ ಸತ್ಯಜಿತ್ ಅನ್ನುವ ಇಂದ್ರ. ಅವನು ಯಾರು ಅಂತಂದ್ರೆ ನಾಸತ್ಯ. ಆಮೇಲೆ 5ನೆಯದ್ದು ರೈವತ ಮನ್ವಂತರ. ಆ ರೈವತ ಮನ್ವಂತರದಲ್ಲಿ ತ್ರಿಶಿಖ ಅನ್ನುವ ಹೆಸರಿನ ಇಂದ್ರ. ಅವರಿಬ್ಬರು ಸತ್ಯಜಿತ್ ಮತ್ತೆ ತ್ರಿಶಿಖ ಅಂತನ್ನುವ ಇಬ್ಬರು ಇಂದ್ರರೇನಿದ್ದಾರೆ ಅವರು ಬೇರೆ ಯಾರು ಅಲ್ಲ, ಅಶ್ವಿದೇವತೆಗಳು. ಆ ಅಶ್ವಿದೇವತೆಗಳೇ ಇಲ್ಲಿ ನಕುಲ ಸಹದೇವರಾಗಿ ಬಂದಿದ್ದಾರೆ. ಇನ್ನು ಪುರಂದರ ಷಷ್ಠ ಉತಾತ್ರ ಸಪ್ತಮಃ. ಆಮೇಲೆ ಚಾಕ್ಷುಷ ಮನ್ವಂತರದಲ್ಲಿ ಪುರಂದರ ಇಂದ್ರ ಮಂದ್ರದ್ರುಮ ಅನ್ನುವ ಹೆಸರನ್ನು ಹೊಂದಿದ್ದ. ಅವನೇ ವೈವಸ್ವತ ಮನ್ವಂತರದಲ್ಲಿ ಪುರಂದರ ಅಂತನ್ನುವ ಹೆಸರನ್ನು ಪಡೆದವ. ಚಾಕ್ಷುಷ ಮನ್ವಂತರದಲ್ಲಿ ಯಾರು ಮಂದ್ರದ್ರುಮನೋ, ಯಾರು ವೈವಸ್ವತ ಮನ್ವಂತರದ ಪುರಂದರನೋ ಅವನಿಲ್ಲಿ ಅರ್ಜುನನಾಗಿ ಇದ್ದಾನೆ. ಹೀಗೆ 7 ಮನ್ವಂತರಗಳಲ್ಲಿ 6 ಜನ ಇಂದ್ರರು. ಅಂದರೆ ದೇವರ ವಿಶೇಷ ಅನುಗ್ರಹದಿಂದ 7ನೆಯ ಮನ್ವಂತರ, 6ನೆಯ ಮನ್ವಂತರ ಮತ್ತೆ 7ನೆಯ ಮನ್ವಂತರದಲ್ಲಿ ಒಬ್ಬನೇ ಇಂದ್ರ. ಅದೇ ಯಾರು 8ನೆಯ ಕಕ್ಷೆಯಲ್ಲಿ ಬಂದು ಮನಸ್ಸನ್ನು ನಿಯಂತ್ರಣ ಮಾಡ್ತಾನಲ್ಲ ಆ ಜೀವ ಚಾಕ್ಷುಷ ಮನ್ವಂತರದಲ್ಲಿ ಮಂದ್ರದ್ರುಮನಾಗಿ, ಈಗಿನ ವೈವಸ್ವತ ಮನ್ವಂತರದಲ್ಲಿ ಪುರಂದರನಾಗಿ ಆಳ್ತಾ ಇದ್ದಾನೆ. ಆ 2 ಮನ್ವಂತರಗಳ ಇಂದ್ರ ಒಬ್ಬನೇ, ಅವನೇ ಅರ್ಜುನ. ಹೀಗೆ 7 ಮನ್ವಂತರಗಳಲ್ಲಿ 6 ಜನ ಇಂದ್ರರ ಆಳ್ವಿಕೆ. ಅದರಿಂದಾಗಿ ಇಡೀ ಮಹಾಭಾರತ ಏನಿದೆ 6 ಜನ ಇಂದ್ರರ ಕಥೆ, ವಿಶೇಷತಃ 5 ಜನ ಇಂದ್ರರ ಕಥೆ. ಇದನ್ನ ಸೃಷ್ಟಿಖಂಡ ಪದ್ಮಪುರಾಣ ಹೇಳಿದೆ. ಪಂಚೇಂದ್ರ ಪಾಂಡವ ಜಾತಾ ವಿದುರೋ ಧರ್ಮ ಏವಚ ಅಂತ.
ಎಲ್ಲರೂ ಹೇಳಿದ್ದಾರೆ. ಮಾರ್ಕಂಡೇಯ ಪುರಾಣದಲ್ಲಿಯೂ ಪಂಚೇಂದ್ರಾಣಾಂಚ ಮಹಿಷಿ ದ್ರೌಪದಿ ಸಂಪ್ರಕೀರ್ತಿತ ಅಂತ ಹೇಳಿದ್ದಾರೆ. ಆದರೆ ನಮಗೆ ಪುರಾಣಗಳಲ್ಲಿ ಹಾಗೆ ಓದಿದಾಗ ಉಪಸ್ಥಿತಿ ಇರೋದಿಲ್ಲ. ಏಕೆಂದರೆ ಮಹಾಭಾರತದ ಲಕ್ಷ ಶ್ಲೋಕಗಳಲ್ಲಿ ಒಂದು ಕಡೆಯಿಂದ ಬರುವಾಗ ಇನ್ನೊಂದು ಕಡೆ ಮರೆತು ಹೋಗ್ತಾ ಇರುತ್ತೆ. ಮನುಷ್ಯ ಸಹಜ ದೌರ್ಬಲ್ಯ. ಮನುಷ್ಯ ಅದಕ್ಕೆ ಮಂದಾ ಸುಮಂದ ಮತಯ ಅಂತ ಭಾಗವತ ಹೇಳಿದ್ದು. ನಮಗೆ ಅಷ್ಟು ಧಾರಣಾ ಶಕ್ತಿ ಇಲ್ಲ. ಮಧ್ವರಾದರೆ ಎಲ್ಲವನ್ನೂ ಕ್ರೋಢೀಕರಿಸಿ ಬರೆದಿದ್ದಾರೆ. ಆಚಾರ್ಯರ ಆಧಾರದ ಹಿನ್ನೆಲೆಯಲ್ಲಿ ನಾವು ಎಲ್ಲ ಗ್ರಂಥಗಳನ್ನು ಚಿಂತನೆ ಮಾಡಿ ಎಲ್ಲ ಗ್ರಂಥಗಳಲ್ಲಿ ಹೇಳಿದ ಪ್ರಮೇಯವನ್ನು ಒಂದು ಕಡೆ ಸಮರೈಸ್ ಮಾಡಬಹುದು. ಹಾಗೆ ಇಲ್ಲಿ ಆಗಿದ್ದು. ಹೀಗಾಗಿ 6 ಜನ ಇಂದ್ರರ ಕಥೆ ಮಹಾಭಾರತ ಅಂತ ಹೇಳಿತು. ಈ 6 ಜನ ಇಂದ್ರರ ಕಥೆ ಮಹಾಭಾರತ ಅಂದಾಗ ಏನಾಯಿತು? ಒಟ್ಟು 7 ಜನ ಇಂದ್ರರು, 7 ಮಂಡಲಗಳು ದೇವರನ್ನು ಯಾವ ರೀತಿ ಪ್ರತಿಪಾದನೆ ಮಾಡ್ತವೆ ಅಂತ ಚಿಂತನೆ ಮಾಡಿಬಿಡಬಹುದು. ಏಕೆಂದರೆ 7 ಋಗ್ವೇದದಲ್ಲಿ ಇವಾಗ 10 ಮಂಡಲ ಇರೋದು. 9ನೇ ಮಂಡಲ ವಿಶೇಷವಾಗಿ ಪವಮಾನ ಸೋಮ ಮಂಡಲ. ಈ 7 ಮಂಡಲಗಳು ದೇವರನ್ನು ಹೇಳ್ತವೆ. ಹೇಗೆ 7 ಜನ ಇಂದ್ರರ ಅಂತರ್ಯಾಮಿಯಾದ ನಾರಾಯಣನನ್ನು ಹೇಳ್ತವೆ. ಒಬ್ಬ ಅಂತೂ ಸ್ವಯಂ ದೇವರೇ, ಯಜ್ಞ. ಈ ರೀತಿಯಾಗಿಯೂ ನೋಡುವ ಸಾಧ್ಯತೆಗಳಿದೆ. ಅದರಿಂದಾಗಿ ಆ ಲಿಂಗಗಳನ್ನು ಬ್ರಹ್ಮಸೂತ್ರ ಹೇಳುವಂತಹ ಲಿಂಗ ಅಂದರೆ ಗುರುತು, ಬ್ರಹ್ಮಸೂತ್ರ ಹೇಳುವಂತಹ ಲಿಂಗ ಮತ್ತು ಬ್ರಹ್ಮಸೂತ್ರ ಕೊಡುವಂತಹ ಮೆಥಡಾಲಜಿ, ಯಾವ ರೀತಿ ನೀವು ಶಾಸ್ತ್ರವನ್ನು ಚಿಂತನೆ ಮಾಡಬೇಕು, ಒಂದು ಪದವನ್ನು ಹೇಗೆ ಬಿಡಿಸಬೇಕು, ಆ ಪದದಿಂದ ದೇವರ ಗುಣವನ್ನು ಹೇಗೆ ಗ್ರಹಿಸಬೇಕು, ಇದಕ್ಕೆ ಮಧ್ವಾಚಾರ್ಯರು ತಮ್ಮ ಉಪನಿಷತ್ ಭಾಷ್ಯಗಳಲ್ಲಿ, ಬ್ರಹ್ಮಸೂತ್ರ ಭಾಷ್ಯಗಳಲ್ಲಿ ಕೀಲಿಕೈಯನ್ನು ಕೊಟ್ಟಿದ್ದಾರೆ. ಈ ನಿರ್ದೇಶನವನ್ನು ಬಳಸಿಕೊಂಡು ಆ ಬೀಗದ ಕೈಯನ್ನು ಹಿಡ್ಕೊಂಡು ಹೊರಟು ಶಾಸ್ತ್ರದ ಮುಂದೆ ನಿಂತದ್ದೇ ಆದರೆ ಇಂದಲ್ಲ ನಾಳೆ ಆ ಬೀಗ ತೆರೆದುಕೊಂಡು ಶುದ್ಧವಾದ ಜ್ಞಾನ ಬರಬಹುದು. ಅದಕ್ಕಾಗಿ ನಮ್ಮ ಈ ಪ್ರಯತ್ನ. ಆ ಕಾರಣದಿಂದ ಈ 7 ಜನ ಇಂದ್ರರ ಕಥೆ 7 ಮಂಡಲಗಳಲ್ಲಿ ಪ್ರತಿಪಾದ್ಯವಾಗುತ್ತೆ. ಅನೇಕ ಬ್ರಾಹ್ಮಣಾರಣ್ಯಕಗಳಲ್ಲಿ ಈ ಮಹಾಭಾರತದ ಕಥೆಯ ಸೂಚನೆ ಇದೆ. ಯಾವ ರೀತಿ ಚಿಂತನೆ ಮಾಡಬೇಕು ಅಂತ ಕೊಟ್ಟರು. ಮುಂದೆ ಯಜ್ಞಕ್ಕೆ ಸಂಬಂಧಪಟ್ಟ ಯಜುರ್ವೇದದ ಮಾತುಗಳು ಇವುಗಳನ್ನೆಲ್ಲ ಹೇಗೆ ಚಿಂತನೆ ಮಾಡಬಹುದು ಅಂತ ಆಚಾರ್ಯರು 22ನೇ ಅಧ್ಯಾಯದಲ್ಲಿ ಸೂಚನೆ ಕೊಡ್ತಾರೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯದ ಪ್ರತಿ ಸರ್ತಿಯ ಚಿಂತನೆ ಆದಮೇಲೆ ಇದನ್ನು ಪೂರ್ಣ ಹೇಳಲಿಕ್ಕಾಗಲಿಲ್ವಲ್ಲ ಅನ್ನುವ ಅತೃಪ್ತಿ ಕಾಡುತ್ತೆ. ಆ ಅತೃಪ್ತಿ ನಮಗೆ ಬೇಕು, ಯಾವಾಗಲೂ ಇರಬೇಕು ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಿದೆ. ಅದರಿಂದಾಗಿ ಈ 7 ಜನ ಇಂದ್ರರ ಕಥೆ ಮಹಾಭಾರತ. ನಿಜವಾಗಿ ನೋಡಿದ್ರೆ 6 ಜನ, ಅದರಲ್ಲಿಯೂ ದೇವರೊಬ್ಬನನ್ನು ಬಿಟ್ಟರೆ 5 ಜನ ಇಂದ್ರರ ಕಥೆ. ಹೀಗೆ ಚಿಂತನೆ ಮಾಡಬಹುದು. ಇಷ್ಟು ಹೇಳಿ ಆಚಾರ್ಯರು ಮುಂದೆ ಏನು ಹೇಳ್ತಾರೆ ಗೊತ್ತಾ? ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಮವಾಪ್ಯ. ಇದು ಮಧ್ವಾಚಾರ್ಯರ ಮಾತು. ತೇ ವರ್ಧಂತ ಸ್ವತವಸೋ ಮಹಿತ್ವನ ಅಂತ ಹೇಳಿ ವೇದದ ಮಾತು. ಸರ್ವೇ ಸರ್ವಜ್ಞ ಸರ್ವಧರ್ಮೋಪಪನ್ನಾ ಸರ್ವೇ ಭಕ್ತಾ ಕೇಶವೇತ್ಯಂತ ಯುಕ್ತಾ ಅಂತ 1ನೇ ಮಂಡಲದ 85ನೆಯ ಸೂಕ್ತದ 5ನೆಯ ರುಕ್. ತೇ ವರ್ಧಂತ ಸ್ವತವತೋ ಮಹಿತ್ವನ ನಾಕಂ ತಸ್ಥುರುಚಕ್ರಿರೇ ಸದಃ ವಿಷ್ಣುರ್ಯದ್ಧಾವದ್ವೃಷಣಂ ವದಚ್ಯುತಂ ವಯೋನಸೀಧನ್ನದಿ ಬರ್ಹಿಷಿ ಪ್ರಿಯೇ ಅಂತ ಸಮಗ್ರವಾದ ಮಂತ್ರ. ಈ ಮಂತ್ರದ ಒಂದು ಭಾಗವನ್ನು ಆಚಾರ್ಯರು ತೇ ವರ್ಧಂತ ಸ್ವತವತೋ ಮಹಿತ್ವನ ಅಂತ ತೆಗೆದುಕೊಟ್ರು. ಅಂದರೆ ನೀವು ಯಾವ ರೀತಿ ಮಹಾಭಾರತವನ್ನು ಮತ್ತು ವೇದವನ್ನು ಬೆಸೆಯಬಹುದು ಅಂತನ್ನುವ ಮಾರ್ಗವನ್ನು ತೋರಿಸಿದ್ದು ಇಲ್ಲಿ. ಮೊದಲು ಇದರ ಅರ್ಥ ಏನು ಅನ್ನೋದನ್ನು ನೋಡೋಣ. ಆಮೇಲೆ ವೇದಕ್ಕೆ ಮತ್ತು ಈ ಮಹಾಭಾರತಕ್ಕೆ ಹೇಗೆ ಬೆಸುಗೆ ಇದೆ ಅಂತ ನೋಡೋಣ.
ಅದನ್ನು ಸ್ಥೂಲವಾಗಿ ಹೇಳಬೇಕಾಗತ್ತೆ. ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಂ ಅವಾಪ್ಯ. ವಸುದೇವನ ವಿಶೇಷ ಕಾಳಜಿಯಿಂದ ಕ್ಷತ್ರಿಯಾಣಾಂ ಸಂಸ್ಕಾರಾನ್ ಅವಾಪ್ಯ, ಕ್ಷತ್ರಿಯ ಸಂಸ್ಕಾರಗಳನ್ನು ಪಾಂಡವರು ಹೊಂದಿದರು. ಆ ಮಹಾನುಭಾವ ವಸುದೇವ ತಾನೇ ಸೆರೆಮನೆಯಲ್ಲಿದ್ದರೂ ಕೂಡ ಸಂಸ್ಕಾರಕ್ಕೆ ಕೊರತೆ ಆಗಬಾರದು ಅಂತ ಹೇಳಿ ತನ್ನ ತಂಗಿ ಕಾಡಿನಲ್ಲಿದ್ದಾಳೆ, ಅಲ್ಲಿಗೆ ಪುರೋಹಿತರನ್ನು ಕಳುಹಿಸಿ ಎಲ್ಲ ತರಹದ ಸಂಸ್ಕಾರಗಳನ್ನು ಮಾಡಿದ. ಇದನ್ನು ಗಾಢವಾಗಿ ವಿದುರ ನೆನಿತಾನೆ. ಭಾಗವತದಲ್ಲಿ ಅದು ಬರುತ್ತೆ. ತಂದೆಯ ಹಾಗೆ ತಂಗಿಯರಿಗೆ ವರಗಳನ್ನು ನೀಡ್ತಾ ಇದ್ದ ಅಣ್ಣ ಅಂತ ವಸುದೇವನನ್ನು ಉತ್ಕಟವಾಗಿ ನೆನಪಿಸಿಕೊಳ್ತಾನೆ. 3ನೇ ಸ್ಕಂಧದಲ್ಲಿ ಅದು ಬರುತ್ತೆ. ಆ ವಸುದೇವ ತಾನೇ ಕಷ್ಟದಲ್ಲಿದ್ದಾನೆ. ನೋಡಿ, ವೇದಾಂತ ಇಲ್ಲಿದೆ. ವೇದಾಂತ ಅಂತ ಹೇಳಿದರೆ ಸುಖವಾಗಿದ್ದಾಗ ಕರ್ತವ್ಯಗಳನ್ನು ಮಾಡೋದಲ್ಲ, ವಿಪತ್ತಿದ್ದಾಗಲೂ ಕೂಡ ಸಾಧ್ಯವಾದಷ್ಟು ಕರ್ತವ್ಯಗಳನ್ನು ಮಾಡುವುದು. ಅದು ವಸುದೇವನಲ್ಲಿ ನಮಗೆ ಕಂಡದ್ದು. ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಂ ಅವಾಪ್ಯ. ಕ್ರಮವಾಗಿ ಕ್ಷತ್ರಿಯರ ಸಂಸ್ಕಾರಗಳನ್ನು ಹೊಂದಿ ಮಹಿತ್ವನ ತಮ್ಮ ಸ್ವರೂಪಕ್ಕೆ ಯೋಗ್ಯವಾದ ಮಹಿಮೆಯಿಂದ ತೇ ಅವರ್ಧಂತ, ಅವರು ಬೆಳೆದರು. ಸರ್ವೇ ಸರ್ವಜ್ಞಾ ಸರ್ವಧರ್ಮೋಪಪನ್ನಾ, ಎಲ್ಲರೂ ಕೂಡ ತಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ಎಲ್ಲ ಶಾಸ್ತ್ರವನ್ನು ಬಲ್ಲವರು, ಎಲ್ಲ ಧರ್ಮಗಳಿಂದ ಕೂಡಿದವರು, ಪರಮಾತ್ಮನಲ್ಲಿ ಭಕ್ತರಾದವರು, ಧ್ಯಾನಯುಕ್ತರಾದವರು. ಇದು ಪದ್ಯದ ಮೇಲುನೋಟದ ಅರ್ಥ. ಇನ್ನು ಈ ತೇವರ್ಧಂತ ಸ್ವತವಸೋ ಮಹಿತ್ವನ ಅನ್ನುವ ಒಂದು ಮಂತ್ರದ ತುಂಡನ್ನು ಮಧ್ವಾಚಾರ್ಯರು ಕೊಟ್ಬಿಟ್ಟಿದ್ದಾರೆ. ಇದರ ಅರ್ಥ ಏನು? ಇದು ನೋಡಿ, ಇದು ಮರುದ್ದೇವತಾಕವಾದ ಸೂಕ್ತ. ಮರುದ್ದೇವತಾಕವಾದ ಸೂಕ್ತ. ಆಚಾರ್ಯರು ಮರುದ್ದೇವತೆಯನ್ನು ಹೇಳುವ ಈ ಸೂಕ್ತದ ಮೂಲಕ ತಾವು ಹಿಂದೆ ಹೇಳಿದ್ದಕ್ಕೆ ಪ್ರಮಾಣವನ್ನು ಕೊಟ್ಟರು. ಏನು? ಎಲ್ಲ 4 ಜನ ಪಾಂಡವರ ಒಳಗಡೆ ಮುಖ್ಯ ಪ್ರಾಣನ ಆವೇಶ ಇತ್ತು ಅಂತ ಅಂದರು. ಯುಧಿಷ್ಠಿರನಲ್ಲಿ ಧರ್ಮರೂಪನಾಗಿ, ಅರ್ಜುನನಲ್ಲಿ ವೀರ್ಯರೂಪನಾಗಿ, ನಕುಲನಲ್ಲಿ ಶೃಂಗಾರ ರೂಪನಾಗಿ, ಸಹದೇವನಲ್ಲಿ ನೀತಿ ರೂಪನಾಗಿ ಮುಖ್ಯ ಪ್ರಾಣ ಪ್ರವೇಶ ಮಾಡಿದ ಅಂತ ಇದೆಯಲ್ಲ, ಅದು ವೇದ ಪ್ರತಿಪಾದ್ಯ. ಅದು ಅಂತ ಸ್ವಯಂ ಮುಖ್ಯ ಪ್ರಾಣ ಇದ್ದಾನೆ, ಅದು ವೇದ ಪ್ರತಿಪಾದ್ಯ. ಯಾಕೆಂದ್ರೆ ತೇ ಅವರ್ಧಂತ ಸ್ವತವಸೋ ಮಹಿತ್ವನ ಅಂತ. ತವಹ ಅಂತಂದ್ರೆ ಸಾಮರ್ಥ್ಯ, ದೇವರಿಂದ ಬಂದ ಸಾಮರ್ಥ್ಯ ಯಾರಿಗಿದೆಯೋ ಅವನು ಸ್ವತವಾಹ. ಸ್ವತವಸಃ ಅಂದರೆ ದೇವರಿಂದ ಪಡೆದ ಸಾಮರ್ಥ್ಯವುಳ್ಳ ಮುಖ್ಯ ಪ್ರಾಣನ ಮಹಿತ್ವನ ಮಹಿಮೆಯಿಂದ ಅವರು ನಾಕಂ ತಸ್ಥುಹು, ಈ ಹಿಂದೆಯೂ ಸ್ವರ್ಗವನ್ನು ಆಳಿದ್ರು. ಅವರು ಸದಹ ಚಕ್ರಿರೇ, ಈ ಭೂಮಿಯನ್ನು ಮನೆಯಾಗಿ ಮಾಡಿಕೊಂಡರು. ವಿಷ್ಣು ಯದ್ಧಾವದ್ ವೃಷಣಂ ಮದಚ್ಯುತಂ, ಇವರಿಗಾಗಿ ವೃಷಣಂ ಎಲ್ಲ ಭಕ್ತರ ಅಭೀಷ್ಟವನ್ನು ನೆರವೇರಿಸುವ ವಿಷ್ಣು ನಾರಾಯಣನು ಧಾವತ್ ಓಡೋಡಿ ಬಂದ. ಇವರಿಗಾಗಿ ಮರುಗಿದ, ಇವರಿಗಾಗಿ ಅವನ ಕಾಳಜಿ ಇತ್ತು. ವಯೋನಸೀದನ್ನದಿ ಬರ್ಹಿಷಿ ಪ್ರಿಯೇ, ಯುದ್ಧವೆಂಬ ಯಜ್ಞದಲ್ಲಿಯೂ ಕೂಡ ಅವರು
ಸಾಯದಂತೆ ಬದುಕಿದರು. ಇದು ಬರಹಿಷಿ ಅಂತಂದರೆ ಯುದ್ಧ ಅಂತ. ಇದಕ್ಕೆ ಇನ್ನೂ ಹಲವಾರು ಅರ್ಥಗಳನ್ನು ಮಹಾಭಾರತದ ಹಿನ್ನೆಲೆಯಲ್ಲಿ ಮಾಡಲಿಕ್ಕೆ ಬರುತ್ತೆ. ಆದರೆ ಆ ವೇದದ ಹಿಂದೆ ಮುಂದಿನ ಎಲ್ಲ ಸಂಗತಿಗಳನ್ನು ನೋಡಬೇಕಾಗತ್ತೆ. ಅದನ್ನು ಬೇರೆ ಕಾಲದಲ್ಲಿ ನೋಡುವ. ತಾತ್ಪರ್ಯ ಇಷ್ಟು: ದೇವರ್ಧಂತ ಸ್ವತವಸೋ ಮಹಿತ್ವನ ನಾಕಂ ತಸ್ಥು ಉರು ಚಕ್ರಿರೇ ಸದಹ ವಿಷ್ಣುರ ಯದ್ಧಾವದ್ ವೃಷಣಂ ಮದಚ್ಯುತಂ ವಯೋನತೀದನ್ ನದಿ ಬರಹಿಚಿ ಪ್ರಿಯೇ ಅಂತ. ಆ ಪಾಂಡವರು ದೇವರ ಮಹಿಮೆಯಿಂದ ಬೆಳೆದರು. ಈ ಹಿಂದೆಯೂ ಸ್ವರ್ಗಲೋಕವನ್ನು ಆಳಿದ್ದರು. ಈಗ ಭೂಮಿಯನ್ನು ಮನೆಯಾಗಿ ಮಾಡಿಕೊಂಡರು. ಯುದ್ಧದಲ್ಲಿ ಅವರು ಕೂದಲು ಕೊಂಕದಂತೆ ನಾರಾಯಣ ಅವರನ್ನು ಕಾಪಿಟ್ಟ. ಹೀಗೆ ದೇವಾನುಗ್ರಹ ಭಾಜನತ್ವ, ನಾರಾಯಣ ಪ್ರಿಯತ್ವ, ಮಮ ಪ್ರಾಣಾಹಿ ಪಾಂಡವಾಹ ಅಂತ ಒಂದು ಹೇಳಿಕೆ ಪ್ರಸಿದ್ಧವಾಗಿ ಇದೆ. ಅದೆಲ್ಲಕ್ಕೂ ಕೂಡ ಪೂರಕವಾಗಿ ಈ ಮಂತ್ರ ಇದೆ. ಇಷ್ಟನ್ನು ಹೇಳಲಿಕ್ಕೆ ಆಚಾರ್ಯರು ಇಷ್ಟೇ ಹೇಳ್ಬಿಟ್ರು: ಕ್ರಮಾತ್ ಸಂಸ್ಕಾರಾನ್ ಕ್ಷತ್ರಿಯಾಣಾಂ ಅವಾಪ್ಯ. ಇಷ್ಟು ಹೇಳಿ ದೇವರ್ಧಂತ ಸ್ವತವಸೋ ಮಹಿತ್ವನ ಅಂತ. ಅದು ಈ ಶ್ಲೋಕಕ್ಕೂ ಪೂರೈಕೆ ಆಗತ್ತೆ. ಈ ಪದಖಂಡ ಇರುವ ಮಂತ್ರದ ಕಡೆ ಹೋದರೆ ಮಹಾಭಾರತದ ಸಂಪರ್ಕವೂ ಸಿಗತ್ತೆ. ಮುಖ್ಯಪ್ರಾಣನ ವಿಶೇಷ ಕಾರ್ಯದ ಬಗೆಗೂ ಕೂಡ ಹೇಳುತ್ತೆ. ವೇದದ ಮತ್ತು ಪುರಾಣದ ಹದವಾದ ಮಿಶ್ರಣ ಅದನ್ನೂ ಹೇಳುತ್ತೆ. ಹೀಗೆ ಬಹಳ ತರಹದ ಮಾತುಗಳನ್ನು, ಬಹಳ ತರಹದ ಪ್ರಮೇಯಗಳನ್ನು ಆಚಾರ್ಯರ ಈ ಒಂದು ಹೆಣೆಯುವಿಕೆ, ಬೇರೆ ಬೇರೆ ತರಹದ ಮಾತುಗಳ ಹೆಣೆಯುವಿಕೆ ನಮಗೆ ಹೇಳುತ್ತೆ ಅನ್ನುವಲ್ಲಿಗೆ ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದ ವಿರಚಿತೆ ಮಹಾಭಾರತ ತಾತ್ಪರ್ಯ ನಿರ್ಣಯೇ ಪಾಂಡವೋತ್ಪತ್ತಿರ್ನಾಮ ದ್ವಾದಶೋಧ್ಯಾಯ ಆಚಾರ್ಯ ಗೋವಿಂದ ಕೃತೆ ಶ್ರೀಮದ್ಭಾರತ ತಾತ್ಪರ್ಯ ನಿರ್ಣಯಸ್ಯ ನಿರ್ಣಿಕ್ತೆ ವ್ಯಾಖ್ಯಾನೆ ನಿರ್ಣಯ ಭಾವಚಂದ್ರಿಕಾಖ್ಯಾನೆ ಗತಂ ದ್ವಾದಶಾಧ್ಯಾಯ ವಿವರಣಂ ವಿದುಷಾಂ ಹೃದಯಾಭರಣಂ ಅನ್ನುವಲ್ಲಿಗೆ 12ನೆಯ ಅಧ್ಯಾಯವನ್ನು ನಾವು ಸ್ವಲ್ಪ ನೋಡಿದ್ದೇವೆ. ಇನ್ನು 13ನೆಯ ಅಧ್ಯಾಯ ಶುರು. ಇದರಲ್ಲಿ ಕೃಷ್ಣನ ಮೊದಲನೆಯ ವರ್ಷದಿಂದ 13ನೇ ವರ್ಷದವರೆಗಿನ ಒಂದು ಕಥೆಯನ್ನು ಇದು ಹೇಳುತ್ತೆ. ಪಾಂಡವರು ಅಲ್ಲಿ ಕಾಡಿನಲ್ಲಿದ್ದರು 13 ವರ್ಷ. ಆದರೆ ಕೃಷ್ಣನ ಪಾಂಡವರ ಜೀವನ ಬಹಳ ಸಾಧಾರಣವಾಗಿ ಇತ್ತು. ಮುನಿಗಳೊಂದಿಗೆ ಚಿಂತನೆ, ಕಾಡಿನಲ್ಲಿ ಸುಖವಾದ ಓಡಾಟ, ಇವುಗಳಲ್ಲಿ ಕಳೆಯಿತು. ಆದರೆ ಕೃಷ್ಣನ ಜೀವನ ಈ 13 ವರ್ಷಗಳಲ್ಲಿ ಸಾಮಾನ್ಯ ಗೋವಳನಾಗಿದ್ದವ ಭಾರತದ ರಾಜಕೀಯಕ್ಕೆ ಪ್ರವೇಶ ಮಾಡಿಬಿಟ್ಟ 13ನೇ ವಯಸ್ಸಿನಲ್ಲಿ ಕಂಸನನ್ನು ಕೊಲ್ಲುವ ಮೂಲಕ. 14ನೆಯ ವಯಸ್ಸಿನಲ್ಲಿ ಜರಾಸಂಧ ಮೊದಲಾದವರೆಲ್ಲ ಎದುರಿಸಲಿಕ್ಕೆ ಅಂತ ಬಂದುಬಿಟ್ರು. ನಾನು ಯಾವಾಗಲೂ ತಮಾಷೆಗೆ ಹೇಳ್ತಾ ಇರೋದುಂಟು, ದೇವರ ಬಾಲಲೀಲೆ ಭಾಗವತ ಎಷ್ಟು ಹೇಳಿದೆಯೋ, ಹರಿವಂಶ ಎಷ್ಟು ಹೇಳಿದೆಯೋ ಅಷ್ಟನ್ನು ಮಾತ್ರ ಸ್ವೀಕರಿಸಿ, ಪುರಂದರದಾಸರೇ ಮೊದಲಾದವರು, ಭಾರತದ ತುಂಬ ಅನೇಕ ಜನ ಹರಿದಾಸರು, ಭಕ್ತರು, ಕವಿಗಳು, ಉತ್ತರದಲ್ಲಿ ಸೂರದಾಸರಿದ್ದಾರೆ, ಅವರೆಲ್ಲ ಕೃಷ್ಣನ ಬಾಲಲೀಲೆಗಳನ್ನು ಏನು ಬರೆದಿದ್ದಾರೆ, ವಾದಿರಾಜರ ರುಕ್ಮಿಣಿ, ಅದೆಲ್ಲವೂ ಕೂಡ ನಿಜವಾಗಿ ನಡೆದದ್ದೇ. ಆದರೆ ಕೃಷ್ಣ 40 ವರ್ಷ ಕೇವಲ ಬೆಣ್ಣೆ ಕದೀತಾ ಇರಬೇಕಾಗತ್ತೆ ಅಂತ. ಅಷ್ಟು ಅಪಾರ ಪ್ರಮಾಣವಾದ ಸಾಹಿತ್ಯ, ಶಿಷ್ಟ ಸಾಹಿತ್ಯ, ದ್ರವಿಡ ಸಾಹಿತ್ಯ, ಭಾಷಾ ಸಾಹಿತ್ಯ ಎಲ್ಲದರಲ್ಲಿ ಬಂದ್ಬಿಟ್ಟಿದೆ. ಅದರಿಂದಾಗಿ ಭಾಗವತದಲ್ಲಿ ಬಂದದ್ದನ್ನು ಮಾತ್ರ ಗ್ರಹಿಸಬೇಕು. ಮತ್ತು ಪುರಂದರದಾಸರು ಹೇಳ್ತಾರೆ, ಹೌದು, ಮಕ್ಕಳು ಆಡುವಾಗ ಕೃಷ್ಣನ ನೆನಪು ಬರಲಿ ತಾಯಂದಿರಿಗೆ ಅಂತ ಅಷ್ಟೇ, ಅದು ನಡೆದದ್ದು ಅಂತಲ್ಲ. ಇವಾಗ ಪ್ರಸನ್ನ ವೆಂಕಟದಾಸರು ಬರೀತಾರೆ, ಎತ್ತೋದೇಯಮ್ಮ ನಂಗನು ಎತ್ತಿಕೋಯಮ್ಮ ಅಂತ ಮಕ್ಕಳ ಪದಗಳನ್ನು, ಮಕ್ಕಳು ಮಾತನಾಡುವಂತೆ ಪದಪುಂಜವನ್ನು ಬಳಸಿ ಒಂದು ಹಾಡು ಮಾಡಿದ್ದಾರೆ. ಅದರ ಅರ್ಥ ಕೃಷ್ಣ ಎತ್ತೋದೇಯಮ್ಮ ಅಂತ ಹೇಳ್ತಾ ಇದ್ದ ಅಂತ, ಕನ್ನಡ ಮಾತಾಡ್ತಾ ಇದ್ದ ಅಂತ ಅರ್ಥ ಅಲ್ಲ. ಅವಾಗ ಕನ್ನಡವೇ ಇರಲಿಲ್ವಲ್ಲ 5000 ವರ್ಷಗಳ ಹಿಂದೆ.
ಅದರಿಂದಾಗಿ ಪ್ರಸನ್ನ ವೆಂಕಟದಾಸರು ಜನರಿಗೆ ಆ ತರಹದ ಸಾಹಿತ್ಯ ಕೊಟ್ಟರು. ಯಾಕೆ ಅಂತಂದರೆ ತಾಯಂದಿರು ತಮ್ಮ ಮಕ್ಕಳನ್ನು ನೋಡಿ ಕೃಷ್ಣನನ್ನು ನೆನಪಿಸಿಕೊಳ್ಳಲಿ ಅಂತಷ್ಟೇ ಅದರ ಅಭಿಪ್ರಾಯ. ಕೆಲವೊಂದು ಅನುವಾದ ಮಾತ್ರ. ಈ ತರಹ ಎಲ್ಲ ನಾವು ಚಿಂತನೆ ಮಾಡಲೇಬೇಕು. ಅದರಿಂದಾಗಿ ಇಲ್ಲಿ ಹೇಳಿರೋದಷ್ಟನ್ನು ನಾವು ಸ್ವೀಕಾರ ಮಾಡಬೇಕು, ಬೇರೆ ಯಾವುದೂ ಅಲ್ಲ. ಉಳಿದದ್ದು ಇರಲಿ, ದೇವರ ನೆನಪು ಬಂದರೆ ಇರಲಿ ಅಷ್ಟು. ಗರ್ಗಃ ಶೂರಸುತೋಕ್ತ್ಯ ವ್ರಜಮಾಯಾತ್ ಸಾತ್ವತಾಂ ಪುರೋಧಾಸ್ಸಹ ಚಕ್ರೇ ಕ್ಷತ್ರಿಯ ಯೋಗ್ಯಾನ್ ಸಂಸ್ಕಾರಾನ್ ಕೃಷ್ಣರೋಹಿಣಿ ಸೂನ್ವೋಹೋ. ವಸುದೇವ ಗರ್ಗಾಚಾರ್ಯರಿಗೆ ಹೇಳಿ ಕಳುಹಿಸಿದ, ಸ್ವಾಮಿ ಗರ್ಗಾಚಾರ್ಯರೇ, ನನ್ನ ಮಗ ದೂರದ ಅಲೆಮಾರಿ ಹಳ್ಳಿಯಲ್ಲಿ ಬದುಕ್ತಾ ಇದ್ದಾನೆ, ಈಗ ತಾನೇ ಹುಟ್ಟಿದ್ದಾನೆ, ನಂದನ ಮಗ ಅಂತ ಎಲ್ಲರೂ ಅವನನ್ನು ಗುರುತಿಸ್ತಾರೆ, ಅಲ್ಲಿಗೆ ಹೋಗಿ ಕ್ಷತ್ರಿಯೋಚಿತವಾದ ಸಂಸ್ಕಾರ ಮಾಡಿ ಅಂತ ಹೇಳಿ ಕಳುಹಿಸಿದ. ನೋಡಿ, ಇದೇ ವ್ಯತ್ಯಾಸ. ವಸುದೇವ ಜವಾಬ್ದಾರಿ ತೆಗೆದುಕೊಂಡು ತನ್ನ ಮಗನ ಸಂಸ್ಕಾರ ತಪ್ಪದಂತೆ ಎಚ್ಚರ ವಹಿಸಿದ. ಅದೇ ವಸುದೇವನ ತಂಗಿ ಕುಂತಿ ತನಗೆ ಹುಟ್ಟಿದ ಕರ್ಣನಲ್ಲಿ ಸಂಸ್ಕಾರ ಏನು ಅಂತಲೇ ಚಿಂತಿಸಲಿಲ್ಲ, ಬಿಟ್ಟಾಯ್ತಷ್ಟೇ. ಅವನಿಗೆ ಕೊಟ್ಟಿದ್ದು ಸೂತ ಸಂಸ್ಕಾರ. ಹುಟ್ಟಿದ್ದು ಕ್ಷತ್ರಿಯ ಇರಬಹುದು, ಆದರೆ ಸಂಸ್ಕಾರ ಯಾವುದರದ್ದು? ಸಂಸ್ಕಾರವೇ ಇಲ್ಲದೆ ಬೆಳೆದ. ಅದರಿಂದಾಗಿ ಭೀಮಸೇನ ಅವನನ್ನು ಕ್ಷತ್ರಿಯ ಅಂತ ಟ್ರೀಟ್ ಮಾಡಲಿಲ್ಲ ಅಂತ ನಮಗೆ ಗೊತ್ತಾಗತ್ತೆ. ನಾವು ಆ ಪ್ರಸಂಗಕ್ಕೆ ಬರ್ತೀವಿ. ಅದೇ ಕೃಷ್ಣನಿಗೆ ಹಾಗಾಗಲಿಲ್ಲ. ಬೆಳೆದದ್ದು ಯಾರ ಮನೇಲಿ ಬೇಕಾದ್ರೂ ಬೆಳೀಲಿ ಅಲ್ವಾ? ಬೆಳೆದದ್ದು ವೈಶ್ಯ ಜಾತಿಯ ನಂದನ ಮನೆಯಲ್ಲಿ, ಸಂಸ್ಕಾರ ಆಗಿದ್ದು ಕ್ಷತ್ರಿಯ ಯೋಗ್ಯ ಸಂಸ್ಕಾರ. ಹೀಗಾಗಿ ಕೃಷ್ಣ ಕ್ಷತ್ರಿಯ. ಗರ್ಗಃ ಶೂರ ಸುತೋಕ್ತ್ಯ. ನೋಡಿ, ಅಣ್ಣ ತಂಗಿಯರ ನಡುವೆ ಎಂತಹ ಡ್ರಾಸ್ಟಿಕ್ ಡಿಫ್ರೆನ್ಸ್. ಬೇರೆ ಬೇರೆ ಕಾರಣ ಇರಬಹುದು. ಕುಂತಿಗೆ ರೀಚಬಿಲಿಟಿ ಇಲ್ಲದೆ ಇರಬಹುದು, ಏನೇನೋ ಸಾವಿರ ಕಾರಣಗಳು. ಅವಳು ಇಲ್ಲಿ ಬ್ಯುಸಿ ಆಗಿದ್ದಿರಬಹುದು. ಕಡೆಗೆ ಊರನ್ನೇ ಬಿಟ್ಟು ಕಾಡಿಗೆ ಸೇರಿಬಿಟ್ಲು, ನಾಡು ಬಿಟ್ಟು ಕಾಡಿಗೆ ಸೇರಿಬಿಟ್ಲು. ಕಾಡಿನಲ್ಲಿ ಎಲ್ಲಿಂದ ಕಳಿಸೋಣ ಅಧಿರಥನ ಹತ್ತಿರ? ಇದೆಲ್ಲ ದೋಷವೇ. ಅವಳು ಕಡೆಗೆ ಕೇಳ್ಕೋತಾಳೆ ಕುಂತಿ, ಕರ್ಣನ ಜನ್ಮಕ್ಕೆ ಕಾರಣನಾದೆ, ಅವನನ್ನ ತಕ್ಕ ಹಾಗೆ ಸಂಸ್ಕಾರ ಕೊಡಲಿಲ್ಲ, ಆ ತಪ್ಪನ್ನು ಕ್ಷಮಿಸಿಬಿಡು ಅಂತ ವೇದವ್ಯಾಸರ ಹತ್ತಿರ. ರವಿಸೂನು ಜನ್ಮ ಮೃತ್ಯೋತ್ಥ ದೋಷಾಪಗಮಂ ಯಯಾಚೆ ಅಂತ ಮುಂದೆ ಬರುತ್ತೆ, ನೆನ್ಪಿಟ್ಕೊಳ್ಳಿ ಅಂತಷ್ಟೇ. ಮುಂದೆ ಹಾರೋದು ಯಾಕೆ ಅಂತಂದರೆ ಅದು ಪರಸ್ಪರ ಸಂಗತ ಎಷ್ಟು ಗಟ್ಟಿಯಾಗಿದೆ ಅಂತ ಅನ್ನೋದನ್ನು ಹೇಳಲಿಕ್ಕೆ. ಇರಲಿ, ಇಲ್ಲಿ ವಾಪಸ್ ಬರೋಣ. ವಸುದೇವ ಗರ್ಗಾಚಾರ್ಯರ ಮೂಲಕ ಕೃಷ್ಣ ರೋಹಿಣಿ ಸೂನ್ಮೋಹ ಬಲರಾಮ ಕೃಷ್ಣರಿಗೆ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡಿಸಿದ. ಊಚೇ ನಂದ ಸುತೋಯಂ ತವ ವಿಷ್ಣೋರ್ನಾವಮೋ ಗುಣೈ ಸರ್ವೈ ಸರ್ವೇ ಚೈತತ್ರಾತಾಃ ಪದಮಾಪ್ಸ್ಯಂತ್ಯುನ್ನತಂ ಭವತ್ಪೂರ್ವಾಃ. ಊಚೇ ನಂದ ಸುತಃ ಅಯಂ. ನಂದ ಗರ್ಗಾಚಾರ್ಯರಿಗೆ ಸ್ವಾಗತ ಮಾಡಿದ. ಗರ್ಗಾಚಾರ್ಯರು ಸಂಸ್ಕಾರವನ್ನು ಮಾಡಿಸ್ತೇನೆ ಅಂತ ಹೇಳಿ ತಾವೇ ನಾಮಕರಣ ಮಾಡಿದ್ರು. ನಂದನಿಗೆ ಆಗಲೇ ಗೊತ್ತಾಗಿತ್ತು, ನಾನು ಇವನ ಹೆತ್ತ ತಂದೆ ಅಲ್ಲ, ಇದ್ದಿದ್ರೆ ಅವನ ಕೈನೆಲ್ಲ ಏಕಾದಶಾಯನಿ ಪಿತಾ ನಾಮ ಕುರಿಯಾತಲ್ವೇ. 11ನೇ ದಿವಸ ತಪ್ಪಿದ್ರೆ ಆಮೇಲೆ ಬೇರೆ ಬೇರೆ ತಿಂಗಳು ಹೇಳ್ತಾರೆ, ಏಕಾದಶಾಯನಿ ಪಿತಾ ನಾಮ ಕುರಿಯಾತ್, ತಂದೆಯಾದವ ನಾಮಕರಣ ಮಾಡಬೇಕು. ಊಚೇ ನಂದ ಸುತೋಯಂ ಹೇಳಿದ್ರಂತೆ ಅವರು ಗರ್ಗಾಚಾರ್ಯರು. ನಂದ ತವ ಸುತಃ, ಈ ನಿನ್ನ ಮಗ ಗುಣಗಳಲ್ಲಿ ದೇವರಿಗೆ ಸಮ. ಸರ್ವೇಚ ಏತತ್ರಾತಾಹ, ಎಲ್ಲರೂ ಕೂಡ ಇವನ ರಕ್ಷಣೆಯಲ್ಲಿ ಇರುವವರು. ನೀವೆಲ್ಲರೂ ಕೂಡ ಸುಖಂ ಆಪ್ಸ್ಯಂತಿ ಉನ್ನತಂ, ಉತ್ಕೃಷ್ಟವಾದ ಸುಖವನ್ನು ನೀವು ಹೊಂದುತ್ತೀರಾ ಅಂತ. ನಾಮ ಛಾತ್ರ ಕರೋ ದಿವ್ಯಂ ಪುತ್ರಯೋರ್ ವಾಸುದೇವಯೋ ಅಂತ ಪಾದ್ಮದಲ್ಲಿ ಹೇಳ್ತಾರೆ. ತಥೋ ಗರ್ಗ ಶುಭದಿನೇ ವಾಸುದೇವೇನ ನೋದಿತಃ ಅಂತ.
ಚಕಾರ ನಾಮಕರಣಂ ಗೂಢೋ ರಹಸಿ ಬಾಲಯೋ, ಏಕಾಂತದಲ್ಲಿ ಬೇರೆ ನಾಮಕರಣ ಮಾಡಿದ ಅಂತ ಭಾಗವತದಲ್ಲಿ ಹೇಳ್ತಾರೆ. ಯಾರನ್ನೂ ಬಿಡಲಿಲ್ಲ, ಯಾರಿಗೂ ಕೂಡ ಒಳಗಡೆ ಪ್ರವೇಶ ಇರಲಿಲ್ಲ. ಆ ತರಹ ನಾಮಕರಣ ಮಾಡಿದ್ದು. ಯಾಕೆಂದ್ರೆ ನಾಮಕರಣ ಮಾಡ್ತಾ ಇರುವಾಗ ಗೊತ್ತಾಗ್ಬಿಡ್ತದಲ್ಲ ಯಾರ ಮಗ ಅಂತ. ಸಂಕಲ್ಪವನ್ನು ಸ್ಪಷ್ಟವಾಗಿ ಗಟ್ಟಿಯಾಗಿ ಹೇಳಿದರೆ ಅದರಿಂದಾಗಿ ಗುಟ್ಟಾದ ಜಾಗದಲ್ಲಿ ನಾಮಕರಣ ಆಯಿತು. ಹೇಳಿದ ಗರ್ಗಾಚಾರ್ಯರು ಹೇಳಿದರು, ನಿನ್ನ ಮಗ ಗುಣಗಳಿಂದ ನಾರಾಯಣನಿಗೆ ಸಮ ಅಂತ. ಇತ್ಯುಕ್ತ ಸಮುಮೋದ ಪ್ರಯಯೌ ಗರ್ಗೋಪಿ ಕೇಶವೋಥಾದ್ಯ ಸ್ವಪದೈರಗ್ರತಯುಕ್ರಶ್ಚಕ್ರೇ ಪುಣ್ಯಂ ವ್ರಜನ್ ವ್ರಜೋದ್ದೇಚಂ. ಸ್ವಪದೈರಗ್ರಜಯುಕ್ತ, ತನ್ನ ಪುಟ್ಟಡಿಗಳಿಂದ ಇಡೀ ಹಾಡಿಯ ತುಂಬೆಲ್ಲ ಓಡಾಡಿದ. ಅವನು ಹಾಗೆ ಓಡಾಡಿದ್ದರಿಂದ ತನ್ನ ಕೊಳೆಯನ್ನು ನೀಗಿಕೊಂಡು ಪವಿತ್ರವಾಯಿತು. ಸಕದಾಚಿತ್ ಶಿಶುಭಾವಂ ಕುರುವಂತ್ಯಾ ಮಾತುರಾತ್ಮನೋ ಭೂಯಃ ಅಪನೇತುಂ ಪರಮೇಶೋ ಮೃದಂ ಜಘಾಸೆ ಕ್ಷತಾಂ ವಯಸ್ಯಾನಾಂ. ಒಂದು ಬಾರಿ ಶಿಶುಭಾವಂ ಕುರುವಂತ್ಯ, ತನ್ನನ್ನು ತೀರ ಮಗು ಎಂದು ತಿಳಿದುಕೊಂಡ ತಾಯಿಯ ಭ್ರಾಂತಿಯನ್ನ ನಾಶ ಮಾಡಲಿಕ್ಕಾಗಿ ಈಕ್ಷತಾಂ ವಯಸ್ಯಾನಾಂ, ತನ್ನ ಗೆಳೆಯರು ನೋಡುವಾಗ ಮೃದಂ ಜಘಾಸ, ಮಣ್ಣನ್ನು ತಿಂದ. ಮಾತ್ರೋಪಾಲಬ್ಧ ಈಶಃ ಮುಖ ವಿವೃತಿ ಮಕರ್ನಾಂಬ ಮೃದ್ಭಕ್ಷಿತಾಹಂ ಪಶ್ಯೇತ್ಯಸ್ಯಾಂತರೇತು ಪ್ರಕೃತಿ ವಿಕೃತಿಯುಕ್ತ ಸಾ ಜಗತ್ಪರ್ಯಪಶ್ಯತ್. ಇತ್ತಂ ದೇವೋತ್ಯಚಿಂತ್ಯಾಮಪರದುರಧಿಗಾಂ ಚಕ್ತಿಮುಚ್ಚಾಂ ಪ್ರದರ್ಚ ಪ್ರಾಯೋ ಜ್ಞಾತಾತ್ಮತತ್ವಾಂ ಪುನರಪಿ ಭಗವಾನ್ ಆವೃಣೋತ್ ಆತ್ಮಶಕ್ತ್ಯ. ಅದು ಹುಟ್ಟಿ ಒಂದೆರಡು ತಿಂಗಳಲ್ಲಿ ತನ್ನ ಬಾಯೊಳಗಡೆ ಬ್ರಹ್ಮಾಂಡವನ್ನು ತೋರಿಸಿದ್ದು ಮೊದಲನೇ ಬಾರಿ. ಈಗ ನಡೆದಾಡುವಷ್ಟು ದೊಡ್ಡವ, ಒಂದು 3-4 ವರ್ಷ ಮಗುವಿಗೆ. ಎಲ್ಲರೂ ನೋಡ್ತಾ ಇರುವಾಗ ಮೃದಂ ಜಘಾಸ, ಮಣ್ಣು ತಿಂದ. ಅವರು ಹೋಗಿ ತಾಯಿಗೆ ಚಾಡಿ ಹೇಳಿದರು. ಮಾತ್ರ ಉಪಾಲಬ್ಧ, ತಾಯಿ ಗದುರಿಸಿದಾಗ ಈಶಃ ಸರ್ವಸಮರ್ಥನಾದ ನಾರಾಯಣ ಹೇಳಿದ, ಅಂಬಾ ತಾಯಿ, ನಾಹಂ ಮೃದ್ಭಕ್ಷಿತ, ನಾನು ಮಣ್ಣನ್ನು ತಿನ್ನಲಿಲ್ಲ. ಮುಖ ವಿವೃತಿ ಮಕಃ, ಬಾಯಿ ತೆರೆ ಅಂದ್ಲು. ಮುಖ ವಿವೃತಿ ಮಕಃ ಅಂತನ್ನೋದು ವೇದದಲ್ಲಿ ಆ ತರಹದ ಪ್ರಯೋಗ ಉಂಟು. ಅದು ಬಿಟ್ಟರೆ ಮಧ್ವಾಚಾರ್ಯರೇ ಮಾಡಿದ್ದು. ಅದನ್ನು ಲೌಕಿಕ ವ್ಯಾಕರಣದಲ್ಲಿ ಅಕರೋಹೋ ಅಂತ ಆಗಬೇಕಿತ್ತು. ಆದರೆ ಆಚಾರ್ಯರು ಲೌಕಿಕ ವ್ಯಾಕರಣವನ್ನು ಅನುಸರಿಸುವುದಿಲ್ಲ, ಅಕಹ ಅಂತಾರೆ. ವೇದದಲ್ಲಿಯೂ ಹಾಗೆ ಪ್ರಯೋಗ ಇದೆ. ಅದನ್ನು ನಾವು ನೋಡೋಣ ನಂತರ, ಸಮಯ ಆದರೆ ದೇವರು ನೆನಪಿಸಿದರೆ ಹೇಳುವ. ಅಕಹ ಮುಖ ವಿವೃತಿ ಮಕಹ, ಬಾಯಿ ತೆರೆದ. ಪಶ್ಯ ಇತಿ, ನೋಡು ಎಂದು. ಅಸ್ಯ ಅಂತರೆ, ಇದರೊಳಗೆ ಪ್ರಕೃತಿ ವಿಕೃತಿಯುಕ್ತ ಜಗತ್ತು, ಪ್ರಕೃತಿ ವಿಕೃತಿಗಳಿಂದ ಕೂಡಿದ. ಪ್ರಕೃತಿ ಅಂದರೆ ಮೂಲ ತತ್ವ, ವಿಕೃತಿ ಅಂದರೆ ಅದರಿಂದ ಬದಲಾದ ತತ್ವ. ಅದರಿಂದ ಕೂಡಿದ ಇಡೀ ಜಗತ್ತನ್ನು ಪರ್ಯಪಶ್ಯತ್, ನೋಡಿದಳು. ಇತ್ತಂ ಹೀಗೆ ದೇವ ನಾರಾಯಣನು ಅಚಿಂತ್ಯಾಂ, ಯೋಚನೆ ಮಾಡಲಾಗದ, ಅಪರ ದುರಧಿಗಾಂ, ಬೇರೊಬ್ಬರಿಗೆ ತಿಳಿಯದ, ಬೇರೊಬ್ಬರಿಗೆ ಅಳೆಯಲಾಗದ ಉಚ್ಚಾಂ ಶಕ್ತಿಂ ಪ್ರದರ್ಶ್ಯ, ತನ್ನ ಹಿರಿದಾದ ಕಸುವನ್ನು ತೋರಿಸಿ ಪ್ರಾಯೋ ಜ್ಞಾತಾತ್ಮ ತತ್ವ, ಆತ್ಮತತ್ವದ ಬಗೆಗೆ ಸ್ವಲ್ಪ ತಿಳುವಳಿಕೆ ಇರಲು ಭಗವಾನ್ ಪರಮಾತ್ಮನು ಆತ್ಮಶಕ್ತಿಯ ಆವರಣೋತ್, ತನ್ನ ಮಾಯೆಯಿಂದ ಅವಳನ್ನು ಮುಚ್ಚಿದ. ಇತಿ ಪ್ರಭುಸ್ಸ ಲೀಲಯಾ ಹರಿರ್ಜಗದ್ವಿಡಂಬಯನ್ ಚಚಾರ ಗೋಷ್ಠಮಂಡಲೇಪ್ಯನಂತ ಸೌಖ್ಯ ಚಿದ್ಘನಃ. ಈ ರೀತಿಯಾಗಿ ದೇವರು, ನಾನು ಅಕಹ ಅಂತ ಹೇಳಿದ್ದೆ ಅಲ್ವಾ, ಅಥರ್ವ ವೇದದಲ್ಲಿ
ಪ್ರಯೋಗ ಉಂಟು. ಶನ್ನೋ ದೇವಿ ಪೃಷ್ಣಿಪರ್ಣ್ಯಶಂ ನಿರುತ್ಯ ಅಕಹ ಅಂತ. ಅದರಿಂದಾಗಿ ವೇದದಲ್ಲಿ ಅಕರೋತ್ ಅನ್ನಲಿಕ್ಕೆ ಅಕಹ ಅಂತಾನೆ ಹೇಳ್ತಾರೆ. ಅಲ್ಲಿ ಅಕರೋತ್ ಅಂತಾನೆ ಅರ್ಥ. ಇತಿ ಪ್ರಭು ಸಲೀಲಯ. ಹೀಗೆ ದೇವರು ಜಗದ್ವಿಡಂಬಯನ್, ಜಗತ್ತನ್ನ ಅನುಕರಿಸುತ್ತಾ ಗೋಷ್ಠಮಂಡಲೆ ಹಸುಗಳ ಹಟ್ಟಿಯಲ್ಲಿ ಚಚಾರ ತಿರುಗಿದ ಕದಾಚಿದೀಶ್ವರಸ್ಥನಂ. ಇದೆಲ್ಲ ಪಟಪಟನೆ ಹೆಜ್ಜೆ ಹಿಡಿತಾ ದೇವರು ಮಾಡಿದ ಅನ್ನಲಿಕ್ಕೆ ಅವರೇನು ಮಾಡ್ತಾರೆ, ಪ್ರಮಾಣಿಕಾ ವೃತ್ತವನ್ನು ಬಳಸ್ತಾರೆ. ಆಚಾರ್ಯರು ಯಾವ ವೃತ್ತವನ್ನು ಬಳಸ್ತಾರೆ ಅದರಿಂದಲೇ ಒಂದು ಕಥೆ ಹೇಳಿಬಿಡ್ತಾರೆ. ದೇವರು ಪಟಪಟನೆ, ನಾವು ಹೇಳ್ತೇವಲ್ಲ ಪುಟಪುಟನೆ ಓಡಾಡಿತು ಮಗು ಅಂತ, ಹಾಗೆ ಪುಟಪುಟನೆ ಓಡಾಡ್ತಾ ಕೃಷ್ಣ ಮಾಡಿದ ಅಂತನ್ಲಿಕ್ಕೆ ಲಘು ಗುರುಗಳಿಂದ ವೇಗವಾಗಿ ಸಾಗುವ. ಹಾಗೆ ಸುಂದರಕಾಂಡದಲ್ಲಿಯೂ ಕೂಡ ನೀವು ಅದನ್ನು ಹೇಳ್ತಾ ಇದ್ರೆ ಆ ಹನುಮಂತನ ವೇಗ ನೆಗೆತ ನಿಮ್ಮ ತಲೆಗೆ ಬರ್ತಾ ಇರುತ್ತೆ. ಅಥಾ ಶೃಣೋದ್ದತ ನನಕ್ ಕಪೀಂದ್ರ ಚೇಷ್ಟಿತಂ ಪರಂ ದಿದೇಚ ಕಿಂಕರಾನ್ ಬಹೂನ್ ಕಪಿರ್ ನಿಗೃಚ್ಚ ಅಂತ. ಹಾಗೆ ಆ ಛಂದಸ್ಸಿನಿಂದಲೇ ಒಂದು ಕಥೆಯನ್ನು ಹೇಳ್ತಾರೆ. ಒಳ್ಳೆ ಕವಿಗಳಿಗೆ ಅದು ಐಡಿಯಾ ಇರುತ್ತೆ. ಕದಾಚಿದೀಶ್ವರಸ್ತನಂ ಪಿಬನ್ ಯಶೋದಯಾಪಯ ಶ್ರುತಂ ನಿಧಾತು ಮುಜ್ರಿತೋರ್ಭವಂಜದದ್ಯಮತ್ರಕಂ. ಕದಾಚಿತ್ ಒಮ್ಮೆ ಈಶ್ವರ ನಾರಾಯಣನು ಸ್ತನಂ ಪಿಬನ್ ಮೊಲೆಹಾಲು ಕುಡಿಯುವಾಗ, ಶ್ರುತಂ ಪಯಃ, ಶ್ರುತಂ ಅಂದರೆ ಉಕ್ಕಿ ಬಂದ, ಪಯಃ ಹಾಲನ್ನು, ನಿಧಾತುಂ ಒಲೆಯಿಂದ ಇಳಿಸಲಿಕ್ಕಾಗಿ, ಯಶೋದಯ ಉಜ್ಜಿತ ಯಶೋದೆಯಿಂದ ತ್ಯಕ್ತನಾದ, ಮುನಿದೋ ಎಂಬಂತೆ ದಧ್ಯಮತ್ರಕಂ ಮೊಸರಿನ ಪಾತ್ರೆಯನ್ನ ಬಭಂಜ ಒಡೆದ, ಸಮಥ್ಯಮಾನದದ್ಯುರು ಪ್ರಜಾತಮಿಂದು ಸನ್ನಿಭಂ ನವಂ ಹಿನೀತ ಮಾದದೇರಹೋ ಜಘಾತ ಚೇಷಿತ. ಮಥ್ಯಮಾನ ಕಡೆಯಲ್ಪಡುವ, ದಧಿ ಉರು ಪ್ರಜಾತಂ ಆ ಮೊಸರಿನಿಂದ ಎದ್ದು ಬಂದ, ತಂಗದಿರನಂತೆ ಚಂದ್ರನಂತೆ ಇರುವ, ನವನೀತ ಬೆಣ್ಣೆಯನ್ನು ತೆಗೆದ, ರಹ ಗುಟ್ಟಿನಲ್ಲಿ ಜಘಾಸ ತಿಂದ. ಅದು ನವನೀತ ಅಂತ ನಾವು ಹೇಳ್ತೇವಲ್ವಾ, ಆಚಾರ್ಯರು ಅದು ಅತ್ಯಂತ ಫ್ರೆಶ್ ಅನ್ಲಿಕ್ಕೆ ಪದವನ್ನು ಸ್ಪ್ಲಿಟ್ ಮಾಡ್ತಾರೆ, ನವಂ ಹಿ ನೀತಂ ಅಂತ. ಆಗ ತಾನೇ ತೆಗೆದದ್ದು ಅನ್ನೋದನ್ನ ಹೇಗೆ ಹೇಳಬೇಕು, ಅದನ್ನು ಸ್ಪ್ಲಿಟ್ ಮಾಡಿ ನವಂ ಹಿ ನೀತಂ, ಆಗ ತಾನೇ ತೆಗೆದದ್ದು ಅಂತ ಧ್ವನಿ ಬರಬೇಕಲ್ಲಿ. ಆ ತರಹ ಪದಪ್ರಯೋಗ ಮಾಡ್ತಾರೆ. ಪ್ರಜಾಯತೆ ಹಿ ಯತ್ ಕುಲೆ ಯಥಾ ಯುಗಂ ಯಥಾ ವಯಃ ತಥಾ ಪ್ರವರ್ತನಂ ಭವೇತ್ ದಿವೌಕಸಾಂ ಸಮುದ್ಭವೇ. ದೇವರು ಯಾವ ಕುಲದಲ್ಲಿ ಯಾವ ಯುಗದಲ್ಲಿ ಹುಟ್ಟುತ್ತಾನೋ ಆ ವಯಸ್ಸಿಗೆ ಅನುಗುಣವಾಗಿ ದೇವರು ಆಯಾ ರೀತಿಯ ಪ್ರವೃತ್ತಿಯನ್ನು ತೋರಿಸುತ್ತಾನೆ. ಇದು ದೇವತೆಗಳಿಗೂ ಪಾಠ, ನೀವು ಹೀಗೆ ಮಾಡಿ ಅಂತ. ದೇವರು ಒಂದು ವೇಳೆ ಈಗ ಯುದ್ಧ ಮಾಡಬೇಕು ಅಂತಾದರೆ ಯುದ್ಧ ವಿಮಾನವನ್ನು ಓಡಿಸ್ತಾ ಅರ್ಜುನನಿಗೆ ಅದೇ ಗೀತೆ ಉಪದೇಶ ಕೊಡ್ಬೋದಲ್ವಾ? ಏನು ವ್ಯತ್ಯಾಸ ಏನಾಗಲ್ಲ. ಗೀತೆಯ ಮೂಲ ಸ್ಪಿರಿಟ್ನಲ್ಲಿ ಏನು ವ್ಯತ್ಯಾಸ ಆಗಲ್ಲ. ಅವನ ವೇಷ ಅವೆಲ್ಲ ನಗಣ್ಯ. ಯಾಕೆಂದ್ರೆ ದೇವರು ಈಗ ಫೈಟರ್ ಜೆಟ್ಟನ್ನಲ್ಲಿ ಇದು ಮಾಡ್ತಾ ಬಾಂಬ್ ಹಾಕಲಿಕ್ಕೆ ಹಿಂಜರಿಯುವ ಅರ್ಜುನನನ್ನ ಕುರಿತು ಅಶೋಚ್ಯಾನ್ ಅನ್ವಶೋಚಸ್ತಂ ಅಂತ ಹೇಳ್ಬೋದಲ್ವಾ? ಅಷ್ಟೇ ಅದು. ಅದರಿಂದಾಗಿ ಪ್ರಜಾಯತೆ ಯತ್ಕುಲೆ, ದೇವರು ಯಾವ ಕುಲದಲ್ಲಿ ಯಾವ ಯುಗದಲ್ಲಿ ಹುಟ್ಟುತ್ತಾನೋ ಆ ವಯಸ್ಸಿಗೆ ಅನುಗುಣವಾಗಿ ದೇವರು ತನ್ನ ಪ್ರವೃತ್ತಿಯನ್ನು ತೋರ್ತಾನೆ. ಇತಿ ಸ್ವಧರ್ಮಮುತ್ತಮಂ ದಿವೌಕಸಾಂ ಪ್ರದರ್ಶಯನ್ ಅಧರ್ಮ ಪಾವಕೋಪಿಸನ್ ವಿಡಂಬತೆ ಜನಾರ್ದನಃ. ಹೀಗೆ ಎಲ್ಲ ದೇವತೆಗಳು ನನ್ನಂತೆಯೇ ಮಾಡಬೇಕು ಅನ್ನುವುದನ್ನು ತೋರಿಸುತ್ತಾ ದೇವರು ಈ ರೀತಿ ವಿಡಂಬನೆಯನ್ನು ಮಾಡ್ತಾನೆ. ನೃತಿರ್ಯಗಾದಿರೂಪಕಃ ಸಬಾಲ್ಯ ಯೌವನಾದಿಯತ್ ಕ್ರಿಯಾಶ್ಚ ತತ್ತದುದ್ಭವಾಃ ಕರೋತಿ ಶಾಶ್ವತೋಪಿ ಸನ್. ನೃತಿರ್ಯಗಾದಿರೂಪಕಃ, ಮನುಷ್ಯನಾಗಿ
ಪ್ರಾಣಿಯಾಗಿ ಇರುವಾಗ ಅದರ ಬಾಲ್ಯ ಯೌವನಗಳನ್ನು ಅನುಭವಿಸುತ್ತಾ ಆ ಕಾಲಕ್ಕೆ ವಿಶೇಷವಾದ ಕ್ರಿಯೆಗಳನ್ನು ತೋರಿಸ್ತಾ ಇರ್ತಾನೆ. ದೇವರು ವಸ್ತುತಃ ಯಾವಾಗಲೂ ಒಂದೇ ರೀತಿ, ಆದರೆ ಆ ಜಾತಿಯ ಕ್ರಿಯೆಯನ್ನು ಆ ಜಾತಿಯನ್ನು ಅನುಕರಿಸ್ತಾನೆ. ಸವಿಪ್ರರಾಜಗೋಪಕ ಸ್ವರೂಪಕಸ್ತದುದ್ಭವಾ ತದಾ ತದಾ ವಿಚೇಷ್ಟತೆ ಕ್ರಿಯಾಸ್ತುರಾನ್ ವಿಶಿಕ್ಷಯನ್. ಸವಿಪ್ರರಾಜ ಗೋಪಕ, ಬ್ರಾಹ್ಮಣನಾದಾಗ, ರಾಜನಾಗಿದ್ದಾಗ, ಹಸುಗಳನ್ನು ಕಾಯುವಾಗ ಅದರಂತೆ ಕ್ರಿಯೆಗಳನ್ನು ಮಾಡ್ತಾನೆ. ಇದು ದೇವತೆಗಳಿಗೆ ಶಿಕ್ಷಣ. ತಥಾಪ್ಯನನ್ಯ ದೇವತಾ ಸಮಂ ನಿಜಂ ಬಲಂ ಪ್ರಭು ಪ್ರಕಾಶಯನ್ ಪುನಃ ಪುನಃ ಪ್ರದರ್ಶಯತ್ಯಜೋ ಗುಣಾನ್. ಆದರೂ ಕೂಡ ಆಗಾಗ ಯಾರಿಗೂ ಮಾಡಲು ಸಾಧ್ಯವಾಗದ ಕೆಲಸಗಳನ್ನು ಮಾಡ್ತಾನೆ. ಯಾಕೆಂದರೆ ತನ್ನ ಸರ್ವೋತ್ತಮತ್ವವನ್ನು ನೀವು ಅನುಸರಿಸಿ ಅಂತ. ಅಂದರೆ ದೇವರು ಇಲ್ಲಿ ಅವತಾರ ಮಾಡಿದಾಗ 330 ಕಾಲವೂ ಕೂಡ 330 ದಿವಸವೂ ಕೂಡ ದಿವಸಕ್ಕೆ ಒಂದೊಂದು ಕ್ರಿಯೆಗಳನ್ನು ತೋರಿಸಲ್ಲ. ಅದು ಹತ್ತಿರ ಇದ್ದವ್ರಿಗೆ ಗೊತ್ತಾಗತ್ತೆ. ಅವಾಗವಾಗ ಅಲೌಕಿಕವಾದ ಅಮಾನುಷವಾದ ಕ್ರಿಯೆಗಳನ್ನು ತೋರಿಸ್ತಾನೆ. ಇವಾಗ ಕೃಷ್ಣಾವತಾರ ಕಾಲದಲ್ಲಿಯೇ ಆಯಿತು. ದಿವಸವೂ ಕೂಡ ಯಾವುದೋ ಒಬ್ಬ ರಾಕ್ಷಸರ ಸಂಹಾರ, ಯಾವುದೋ ಒಂದು ಮಹಿಮೆಯ ದರ್ಶನ, ಅವೆಲ್ಲ ಇಲ್ಲ. ಕಾಮನ್ ಬಿಹೇವಿಯರಲ್ ಪ್ಯಾಟರ್ನ್ ಹೇಗಿರುತ್ತೆ ಹಾಗೆ ಇರ್ತಿದ್ದ. ದಿವಸ ಬೆಳಗ್ಗೆ ಎದ್ದು ಕುಸ್ತಿ ಪ್ರಾಕ್ಟೀಸ್ ಮಾಡೋದು, ಯಜ್ಞ ಮಾಡೋದು, ಆಮೇಲೆ ಮಂತ್ರಾಲೋಚನೆ ಮೀಟಿಂಗಲ್ಲಿ ಭಾಗವಹಿಸೋದು. ಏನು ಮಾಡಬೇಕು ಇವತ್ತು, ನಾಳೆ ಏನು ಮಾಡಬೇಕು, ಇವನು ದಾಳಿ ಮಾಡ್ತಾ ಇದ್ದಾನೆ, ಇವನನ್ನು ಹೇಗೆ ಮಾಡೋದು. ಆಮೇಲೆ ಗೂಢಚಾರರನ್ನು ಭೇಟಿ ಆಗ್ತಾ ಇದ್ದ, ವಿಶ್ವತಶ್ಚಕ್ಷು ಅವನು. ಆದರೂ ಕೂಡ ಗೂಢಚಾರರನ್ನು ಭೇಟಿಯಾಗೋದು, ತನ್ನವರ ಏಳಿಗೆಗೆ ಚಿಂತನೆ ಮಾಡೋದು, ಇವೆಲ್ಲ ಸಹಜವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದ. ಯಾವಾಗಲೂ ಒಮ್ಮೆ ಅದನ್ನೇ ಆಚಾರ್ಯರಲ್ಲಿ ಹೇಳ್ತಾರೆ. ತಥಾಪಿ ತದಾ ತದಾ ವಿಚೇಷ್ಟತೆ ಕ್ರಿಯಾಸುರಾನ್ ವಿಚಿಕ್ಷಯನ್. ದೈನಂದಿನ ಜೀವನದಲ್ಲಿ ಏನೇನು ಹೇಗೆಲ್ಲ ಇರಬೇಕೋ ಹಾಗಾಗೆಲ್ಲ ತೋರಿಸಿ ಕೆಲವೊಮ್ಮೆ ಅನನ್ಯ ದೇವತಾ ಸಮಂ ನಿಜಂಬಲಂ ಪ್ರಭು ಪ್ರಕಾಶಯನ್. ಬೇರೆ ಯಾವ ದೇವತೆಗಳಿಗೂ ನಿಲುಕದಂತೆ ಕೆಲವೊಮ್ಮೆ ಮಾಡಿಬಿಡೋದು ಕೆಲಸ. ಯಾಕೆ ಅಂದರೆ ನಾರ್ಮಲ್ ಲೈಫ್ ಅದೇ ಥರ ಲೀಡ್ ಮಾಡಿದ್ರೆ ಜನಕ್ಕೆ ಅರ್ಥ ಆಗಲ್ಲ. ನಾರ್ಮಲ್ ಲೈಫ್ ಲೀಡ್ ಮಾಡದೆ ಹೋದರೂ ಜನಕ್ಕೆ ಅರ್ಥ ಆಗಲ್ಲ. ನಾವು ಆ ಥರ ಇರಬೇಕು ಅಂತ ಅಂದ್ಕೊಂಡ್ಬಿಡ್ತಾರೆ. ನಾರ್ಮಲ್ ಲೈಫ್ ಲೀಡ್ ಮಾಡೋದು ಯಾಕೆ? ಶಿಕ್ಷಣಕ್ಕಾಗಿ. ತೀರಾ ಸ್ಪೆಷಲ್ ಪವರ್ ತೋರಿಸೋದು ಯಾಕೆ? ಜನ ನನ್ನನ್ನು ಹೀಗೆ ಅನುಸಂಧಾನ ಮಾಡಲಿ ಅಂತ. ಹೀಗೆ ದೇವರದ್ದು ಜೀವನ ಅಂತ ಹೇಳಿದ್ರೆ ಎರಡರ ಮಿಶ್ರಣ. ಇಷ್ಟು ಆಚಾರ್ಯರು ಪ್ರಮೇಯವನ್ನು ಹೇಳಿ ಅಥತ್ತಯಷ್ಟಿವೀಕ್ಷತಾಂ ಸ್ವಮಾತರಂ ಜಗದ್ಗುರು ಪ್ರಪುಪ್ಲುವೆ ತಮನ್ವಯಾನ್ಮನೋ ವಿದೂರ ಮಂಗನ. ಅಥ ಅತ್ತಯಷ್ಟಿಂ, ತಾಯಿ ಕೈ ಕೋಲ್ ತಗೊಂಡು ಕೂಡಲೇ ದೇವರು ಓಡಿದ. ತಮನ್ವಯಾತ್, ಅವನನ್ನು ಹಿಂಬಾಲಿಸಿಕೊಂಡು ಹೋದ್ಲು. ಮನೋವಿದೂರಂ, ಮನಸ್ಸಿಗೂ ನಿಲುಕದವನನ್ನು ಅನುಸರಿಸಿಕೊಂಡು ಹೋದ್ಲು. ಇದರ ಈ ಯಶೋದೆ ಮತ್ತು ಕೃಷ್ಣರ ಈ ಅಟ್ಟಿಸಿಕೊಂಡು ಹೋಗುವ ಕ್ರಿಯೆಯನ್ನು ಮಧ್ವಾಚಾರ್ಯರೇ ಭಾರತ ತಾತ್ಪರ್ಯ ಅಲಿಯಾಸ್ ಯಮಕ ಭಾರತದಲ್ಲಿ ಹೇಳಿದ್ದಾರೆ. ತತ್ರ ಯಶೋದಾತನಯಂ ಮೇನೆ ಸ್ವಕೀಯಮವದಾತನಯಂ ತಮನು ಸಸಾರ ಆತ್ಮವಾದ ವಾಕೋಪಮಿತ. ಯಶೋದೆ ಅವನನ್ನು ಅನುಸರಿಸಿದಳು. ಹೇಗಿದ್ಲು ಅವಳು? ಆತ್ಮವಾದ ವಾಕೋಪಮಿತ ಅಂತ. ಆತ್ಮವಾದ ಅಂದರೆ ವೇದ. ವೇದದ ಮಾತಿನಂತೆ ಇರುವ ಯಶೋದೆ ಅನುಸರಿಸಿದಳು ಅಂತ ಆಚಾರ್ಯರು ಅಲ್ಲಿ ಹೇಳಿದ್ದಾರೆ ಮಹಾಭಾರತ ತಾತ್ಪರ್ಯದಲ್ಲಿ. ಅದಕ್ಕೆ ಸೊಗಸಾದ ವಿವರಣೆಯನ್ನು ನರಹರಿ ತೀರ್ಥರು ಶ್ಲೋಕಬದ್ಧವಾಗಿ ತಿಳಿಸಿಕೊಟ್ಟಿದ್ದಾರೆ. ಹೀಗಾಗಿ ಯಶೋದೆ ದೇವರನ್ನು ಅನುಸರಿಸಿಕೊಂಡು ಹೋದ್ಲು. ದೇವರು ಸಿಗಲಿಲ್ಲ ಅಂದರೆ ವೇದಕ್ಕೂ ನಿಲುಕದವ ಅಂತ.
ದೇವರು ತಾನೇ ಸಿಕ್ಕ ಅಂದರೆ ತನ್ನ ಗುಣಗಳನ್ನು ವೇದದಿಂದ ತಿಳಿಯುವಂತೆ ಅನುಗ್ರಹ ಮಾಡಿದ್ದಾನೆ ಜೀವ ಜಗತ್ತಿಗೆ ಅಂತ ಅರ್ಥ. ಆ ಅಧ್ಯಾತ್ಮಾರ್ಥವನ್ನ ಆಚಾರ್ಯರೇ ಹೇಳಿದ್ದಾರೆ. ಸರಿ, ಇಲ್ಲಿ ಘಟನೆಗೆ ಬರೋಣ. ಒಂದು ಘಟನೆ, ಆ ಘಟನೆಯಿಂದ ತೋರುವಂತಹ ಅರ್ಥ, ಅಧ್ಯಾತ್ಮ ಸಂದೇಶ ಅದು ಬೇರೆ. ಘಟನೆ ಏನು? ಪುನಃ ಸಮೀಕ್ಷ ತತ್ಶ್ರಮಂ ಜಗಾಮ ತತ್ಕರಗ್ರಹಂ ಪ್ರಭು ಸ್ವಭಕ್ತವಶ್ಯತಾಂ ಪ್ರಕಾಶಯನ್ನು ರುಕ್ರಮಃ. ಪುನಃ ಸಮೀಕ್ಷ ತತ್ಶ್ರಮಂ, ಆ ತಾಯಿ ದಣಿದು ಇರುವುದನ್ನ ದೇವರು ನೋಡಿದ, ಅವಳ ಕೈಯೊಳಗೆ ಸಿಕ್ಕ. ತನ್ಮೂಲಕ ದೇವರು ತನ್ನ ಭಕ್ತರಿಗೆ ತಾನು ವಶ ಎಂದು ತೋರಿಸಿದ. ಸದಾ ವಿಮುಕ್ತಮೀಶ್ವರಂ ನಿಬದ್ಧುಮಂಜಸಾ ದದೆ ಯದೈವ ದಾಮ ಗೋಪಿಕಾ ನ ತತ್ಪು ಪೂರ್ವತಂ ಪ್ರತಿ. ದೇವರಿಗೆ ಬಂಧನವೇ ಇಲ್ಲ. ಅವನನ್ನು ಕಟ್ಟಿ ಹಾಕಲಿಕ್ಕೆ ಅವಳೇನು ಮಾಡಿದ್ಲು? ಯದೈವ ದಾಮ ಗೋಪಿಕಾ, ಹಗ್ಗ ತಗೊಂಡ್ಲು. ಅವನ ಹೊಟ್ಟೆ ಪುಟ್ಟದು, ಆದರೆ ಕಟ್ಟಲಿಕ್ಕೆ ಆಗಲಿಲ್ಲ. ಸಮಸ್ತದಾಮ ಸಂಚಯ ಸುಸಂಧಿತೋಪ್ಯಪೂರ್ಣತಾಂ ಯಯಾವನಂತ ವಿಗ್ರಹೇ ಶಿಶುತ್ವ ಸಂಪ್ರದರ್ಶಕೆ. ಸಮಸ್ತ ಧಾಮ ಸಂಚಯ, ಸಮಗ್ರ ಎಲ್ಲ ಮನೆಯಲ್ಲಿರುವ ಎಲ್ಲ ಹಗ್ಗಗಳನ್ನು ಸುಸಂಧಿತೋಪಿ ಜೋಡಿಸಿದರೂ ಕೂಡ ಅಪೂರ್ಣತಾಂ ಯಯವು, ಪೂರ್ತಿ ಕಟ್ಟಲಿಕ್ಕೆ ಆಗಲಿಲ್ಲ. ಅನಂತ ವಿಗ್ರಹೇ, ದೇವರ ಮೈಗೆ ಕೊನೆಯಿಲ್ಲ, ನಡುವಿಲ್ಲ, ಬುಡವಿಲ್ಲ. ಆದರೂ ಶಿಶುತ್ವ ಸಂಪ್ರದರ್ಶಕ್ಕೆ, ಮಗುವೋ ಎಂಬಂತೆ ತನ್ನನ್ನು ತೋರಿಸ್ತಾ ನಿಂತಿದ್ದಾನೆ. ಹೀಗೆ ಅಬಂಧ ಯೋಗ್ಯತಾಂ ಪ್ರಭು ಪ್ರದರ್ಶ. ಇದು ಜನರಿಗೊಂದು ಮೆಸೇಜು, ತನ್ನನ್ನು ಕಟ್ಟಲಿಕ್ಕಾಗಲ್ಲ ಅಂತ. ಸ ಏಕವತ್ಸಪಾಶಕಾಂತರಂಗತೋ ಖಿಲಂಭರ. ಆದರೆ ಒಂದು ಪುಟ್ಟ ಕರು ಕಟ್ಟುವ ಹಗ್ಗದಿಂದ ತನ್ನನ್ನು ಕಟ್ಟಿಸಿಕೊಂಡ. ದೇವರು ಅಂದರೆ ಅದೇ ಅಲ್ವಾ? ವಿರುದ್ಧವಾದ ಗುಣಗಳು ಎಲ್ಲಿ ಬರ್ತದೋ ಅದು ದೇವರು. ಆ ವಿರುದ್ಧವಾದ ಗುಣಗಳು ಹೇಗಿರ್ತದೆ ಅಂತ ತೋರಿಸಿದ. ಅತ್ಯಂತ ವಿರುದ್ಧವಾದ ಗುಣ. ಅದಕ್ಕೆ ದೇವರು ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ ಅಂತ ವೇದದಲ್ಲಿ ಸಂಪ್ರಶ್ನ. ದೇವರು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇದರಲ್ಲಿ ಸಿಗಲ್ಲ, ಇದರಲ್ಲಿ ಸಿಕ್ಕಿದ. ಹೀಗೆ ದೇವರು ತನ್ನನ್ನು ತೋರಿಕೊಂಡ. ಸುತಸ್ಯ ಮಾತೃವಶ್ಯತಾಂ ಪ್ರದರ್ಶ ಧರ್ಮಮೀಶ್ವರ ಬಭಂಜತೌ ದಿವಿಸ್ಪೃಶೌ ಯಮಾರ್ಜುನೌ ಸುರಾತ್ಮಜೌ. ಈ ತರಹದ ಅತ್ಯಂತ ವಿರುದ್ಧವಾದ ಗುಣಗಳನ್ನು ತೋರಿಸುತ್ತಾನೆ. ಅದಕ್ಕಾಗಿ ಅವನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಮಧ್ವಾಚಾರ್ಯರು ಪ್ರತಿಮೆಗಳನ್ನು, ದೇವರನ್ನು ಹೇಗೆ, ನಿಮ್ಮ ಮನಸ್ಸಿನ ಪ್ರತಿಮೆಯನ್ನು ಹೇಗೆ ಕೆತ್ತಿಕೊಳ್ಳಬೇಕು ಅಂತ ಒಂದೇ ಒಂದ್ಯಂ ಸದಾನಂದಂ ಅನ್ನುವ ಹಾಡಿನಲ್ಲಿ ಹೇಳ್ತಾ, ಅನಂತಮಂತ ಮದಿವ ಭುಜಯೋರಂತರಂಗತಂ. ನಿನ್ನ ಎದೆ ಅನಂತ, ಆದರೆ ಎರಡು ತೋಳುಗಳ ನಡುವೆ ಇದೆ, ಇದು ಅಚ್ಚರಿ. ಅಂದರೆ ಭಾರತೀಯ ನೆಲದ ಚಿತ್ರಕಲೆ ಎರಡರ ಮಿಶ್ರಣ, ಫಿಗರೇಟಿವ್ ಮತ್ತು ಅಬ್ಸ್ಟ್ರಾಕ್ಟ್ ಎರಡರ ಮಿಶ್ರಣ ಭಾರತೀಯ ಶಿಲ್ಪಕಲೆಯಲ್ಲಿ ಮತ್ತು ಚಿತ್ರದಲ್ಲಿ ಇರುವಂಥದ್ದು ಅಂತ ನಾವು ಮನಸ್ಸಿನಲ್ಲಿ ಕೆತ್ತುಕೊಳ್ಬೇಕಲ್ವ. ಇಲ್ಲಿ ಕುಂಚದಲ್ಲಿ ಬರಿಬೇಕು, ಇಲ್ಲಿ ಮನಸ್ಸಿನಲ್ಲಿ ಕೆತ್ತುಕೊಳ್ಬೇಕು. ಇರೋದಷ್ಟೇ ತಾನೆ. ಅಂದರೆ ದೇವರ ಅತ್ಯಂತ ವಿರುದ್ಧವಾದ ಗುಣ ಇದು. ಹೀಗೆ ಆ ದೇವರು ಯಶೋದೆಯಿಂದ ಕಟ್ಟಿಸಿಕೊಂಡು ಮುಂದೆ ಎರಡು ಮತ್ತಿ ಮರಗಳನ್ನು ಮುರಿದ. ಆ ಕಥೆಯನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.